ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಸ್ಪೆಷಲ್ ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ಮೊದಲನೇ ನೋಡ್ಬೋದು. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬನ್ನಿ, ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾವು ಮಟನ್ ಚಾಪ್ಸ್ ಮಾಡೋಕ್ಕೆ ಅರ್ಧ kg ಮಟನ್ನ ತೊಗೊಂಡಿದ್ದೀವಿ. ಇದು 1 ಟೊಮೊಟೊ, 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಣಗಿರೋ ಮೆಣಸಿನಕಾಯಿನ ಸ್ವಲ್ಪ ತೊಗೊಂಡಿದ್ದೀವಿ. ಇದರಲ್ಲಿ ಸ್ವಲ್ಪ ಗಸಗಸೆ, ಕಾಳುಮೆಣಸು, ಕಾಯಿ ತುರಿ, ಚಕ್ಕೆ, ಲವಂಗ, ಸೋಂಪು, 2 ಏಲಕ್ಕಿ, ಪುದೀನ ಪೌಡರು ಮತ್ತು ಅರಿಶಿನ, ಗರಂ ಮಸಾಲ, ಸೋಂಪು ಮತ್ತು ಗೋಡಂಬಿನ ತೊಗೊಂಡಿದ್ದೀವಿ. ಗಸಗಸೆ ಕೂಡ ತೊಗೊಂಡಿದ್ದೀವಿ. ಇದನ್ನು ಒಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಅದನ್ನು ಬಾಡಿಸ್ಕೋಬೇಕಾಗತ್ತೆ, ನೀಟಾಗಿ ಸಾಫ್ಟ್ ಆಗೋವರೆಗೂ. ಈಗ ಸ್ವಲ್ಪ ಕೊತ್ತಂಬರಿ, ಪುದೀನನೂ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀವಿ. ಈಗ ಸ್ವಲ್ಪ ಬೆಂದ ನಂತರ ನಾವು ಇವಾಗ ಅದಕ್ಕೆ ಆವಾಗಲೇ ತೋರಿಸಿದ ಐಟಮ್ಸ್ನೆಲ್ಲ ಹಾಕಿ ಸ್ಟವ್ ಆಫ್ ಮಾಡಿ ಬಾಡಿಸ್ಕೊಳ್ಬೇಕು. ನಂತರ ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಈಗ 1 ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ನಂತರ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀವಿ. ಸೇರಿಸಿ ನಾವು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ. ಇವಾಗ ಆನಿಯನ್ ಕಲರ್ ಚೇಂಜ್ ಆಗಿದೆಯಲ್ಲ, ಇವಾಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಇವಾಗ ಉಪ್ಪನ್ನು ಹಾಕಿ ಬಾಡಿಸ್ಕೋಬೇಕು. ನಂತರ ನೋಡಿ, ಇವಾಗ ತೊಳೆದಿಟ್ಟಿರುವಂಥ ಮಟನ್ನ ನಾವು ಸೇರಿಸ್ತಾ ಇದ್ದೀವಿ. ಮಟನ್ಗೆ ಉಪ್ಪು ಹಿಡಿಯೋವರೆಗೂ ಸ್ವಲ್ಪ ಕಲಿಸ್ಬೇಕು. ಕಲಸಿ ಅದನ್ನು ಸ್ವಲ್ಪ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಟ್ಟು, ನೋಡಿ, ನೀಟಾಗಿ ಕೆಳಭಾಗದಿಂದ ನೀಟಾಗಿ ಕಲಿಸ್ಕೋಬೇಕು. ಈಗ ಅದು ಬೇಯಲಿಕ್ಕೆ ಬಿಟ್ಟು ಆವಾಗಲೇ ತಣ್ಣಗಾಗಕ್ಕೆ ಬಿಟ್ಟಿದ್ದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಇವಾಗ ಇದೇ ಮಟನ್ಗೆ ರುಬ್ಬಿರೋಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ಸ್ವಲ್ಪ ನೀರನ್ನು ಸೇರಿಸಿ ಕಲಿಸ್ತಾ ಇದ್ದೀವಿ. ಚೆನ್ನಾಗಿ ಕಲಸಿ ನಾವು ಕ್ಯಾಪನ್ನು ಕ್ಲೋಸ್ ಮಾಡಿ 4 ವಿಜಿಲ್ ಬರೋವರೆಗೂ ಬಿಡಬೇಕು. ನಂತರ ಕ್ಯಾಪ್ ತೆಗೆದಾಗ ಈ ರೀತಿ ಬೆಂದಿರುತ್ತೆ. ಅತಿ ಗಟ್ಟಿಯಾಗೂ ಇರಲ್ಲ, ಅತಿ ತೆಳ್ಳಗಾಗೂ ಇರಲ್ಲ, ಆರಿದ ನಂತರ ಗಟ್ಟಿಯಾಗಿರುತ್ತೆ. ಇದು ಮುದ್ದೆ, ಚಪಾತಿ, ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.